ಬನ್ನಿ ನಮ್ಮ ವಿಶೇಷ ವ್ಯಕ್ತಿತ್ವ ನಮ್ಮ ಸರ್ನ ಮಾತಾಡ್ಸೋಣ. ಸರ್ ಕಮಲ್ ಗೋಪಿನಾಥ್ ಸರ್, ನಿಮ್ಮ ಅಮೂಲ್ಯವಾದಂತಹ ನುಡಿಗಳಿಂದ ನಿಮ್ಮ ಅಭಿಪ್ರಾಯ ತಿಳಿಸಿ. PUCL ಅಧ್ಯಕ್ಷನಾಗಿ ಮತ್ತು PUCL ಮೆಂಬರ್ ಆಗಿ ಸತತವಾಗಿ, ಅದಕ್ಕೆ ಮೊದಲು ಜರ್ನಲಿಸ್ಟ್ ಆಗಿ ಸತತವಾಗಿ ನಾನು ಈ ಜನಪರವಾಗಿರೋದು ಈ ಥರ ಇರೋ ಹೋರಾಟ. ನೀವು ಪತ್ರಕರ್ತರಾಗಿದ್ರಾ? ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ 25 ವರ್ಷ ಇದ್ದೆ. ನಿಷ್ಪಕ್ಷಪಾತವಾಗಿ ತೀಕ್ಷ್ಣವಾಗಿ ಬರೀತಿದ್ರಾ? ಹೆಂಗೆ? ನನ್ನ ಕಂಡ್ರೆ ಎಲ್ಲರೂ ಹೆದರೋರು, ಅದರಿಂದ ನಾನು ನಿಷ್ಪಕ್ಷ. ನಿಮ್ಗಲ್ಲ, ನನ್ನ ಪ್ರಕಾರ ನಿಮ್ಮ ಬರೀತಿದ್ದಂಥ ಪೆನ್ಗೆ ಎದುರರು ಅನ್ಸುತ್ತೆ. ನಿಮ್ಮ ಎರಡಕ್ಕೂ ಕೂಡ ಕಾರಣನೇ ಅಲ್ಲ. ಹೌದಾ? ಓಕೆ. ಈಗೇನಿಲ್ಲ, ಈ ಇದರಲ್ಲಿ ನಮ್ಗೆ ಖುಷಿಯಾಗಿದೆ. ನೀವು ಹೇಳಿದಾಗೆ ನಂಜನಗೂಡಾಗಿರೋದು ಸ್ವಲ್ಪ ಬೇಜಾರಾಗಿದೆ. ಬಟ್ ಈ ನರಸೀಪುರದಲ್ಲಿ ಇಷ್ಟೆಲ್ಲ ಜನ ಕೆಲಸ ಮಾಡ್ತಿರೋದು ಈ ಒಂದು ಸಂಸ್ಥೆಯ ಈ ಗಿಡ ಮರದ ಚಾವಡಿಗಳನ್ನ ಉಳಿಸ್ಲಿಕ್ಕೆ, ಈ ಒಂದು ಯೂನಿಟ್ ಕಡೆಗೆ ಒಂದು ದೃಷ್ಟಿಕೋನವನ್ನು ತಿರುಗಿಸ್ಲಿಕ್ಕೆ ನಾವು ಒಂದು ನಾನು ಹೇಳೋದೇನೆಂದರೆ, ಈ ಅವಕಾಶನ ಉಪಯೋಗಿಸ್ಕೊಂಡು ಈ ಒಂದು ಗ್ರೀನ್ ಕವರ್ ಅಂತ ಏನಿದೆ ಅದಕ್ಕೊಂದು ಗ್ರೀನ್ ಲ್ಯಾಂಡ್ಸ್ಕೇಪಿಂಗ್ ಥರ ಮಾಡಬೇಕು, ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ತಾ ಇದ್ದೀರಾ. ಅಭಿವೃದ್ಧಿ ಅಂದಿದ ತಕ್ಷಣ ಭಾರಿ ಕೆಟ್ಟ ಪದ ಅದು, ಡೆವಲಪ್ಮೆಂಟ್ ಅನ್ನೋದು. ಡೆವಲಪ್ಮೆಂಟ್ ಅಂತಲ್ಲ, ಗ್ರೀನ್ ಉನ್ನತೀಕರಿಸಬೇಕು. ನಾನು ಹೇಳೋದನ್ನ ಕೇಳ್ಕೊಳ್ಳಿ. ಓಕೆ, ಗ್ರೀನ್ ಸ್ಕೇಪಿಂಗ್ ಅಂತ ಮಾಡಬೇಕು. ಅಂದರೆ ಏನಾಗುತ್ತೆ, ಲ್ಯಾಂಡ್ಸ್ಕೇಪಿಂಗ್ ಅಂತ ಹೇಳ್ತಾರೆ. ಆ ಒಂಥರ ಹಸಿರನ್ನ, ಈಗ ನಮಗಿದು ಅದೇ ಥರ ಇದೆ, ನಿಸರ್ಗ ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಆದರೆ ಈಗ ತಲೆಮಾರಿಗೆ ಮತ್ತು ಅರ್ಬನ್ ನಗರದವ್ರಿಗೆಲ್ಲ ಲ್ಯಾಂಡ್ಸ್ಕೇಪಿಂಗ್ ಮಾಡಬೇಕು, ಚೆನ್ನಾಗಿ ಮೇಂಟೈನ್ ಮಾಡಿ, ಆ ರೀತಿಯಲ್ಲಿ ಆಗುವಂಥ ರೀತಿಯಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಗೊಳಿಸಿ, ಅದೇ ರೀತಿಯಲ್ಲಿ KSIC ಯೂನಿಟ್ದು ವರ್ಕರ್ಸ್ಗೂ ಎಲ್ಲ ಆದಷ್ಟು ಫುಲ್ ಟೈಮ್ ಎಂಪ್ಲಾಯ್ಮೆಂಟ್. ನಿಮ್ಮ ಮಾತಿನ ಒಳ ಅರ್ಥ ಏನು ಅಂದರೆ, ಜೀವ ವೈವಿಧ್ಯತೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆನ ಕಲ್ಪಿಸಬೇಕು. ಜೀವ ವೈವಿಧ್ಯತೆ ಬರೀ ಇದಕ್ಕೆ ಮಾತ್ರ ಅಲ್ಲ, ವರ್ಕರ್ಸ್ಗೂ ಸೇರಿದಂತೆ ಎಲ್ಲ ರೀತಿಯಲ್ಲೂ ಆಲ್ರೌಂಡ್ 360 ಡಿಗ್ರಿ ಮಾಡಬೇಕು. ಆಯಿತು, ಉತ್ತಮವಾದಂಥ ಅಭಿಪ್ರಾಯ ಅಂತ ಪರಿಗಣಿಸ್ತೀವಿ. ಧನ್ಯವಾದಗಳು. ಇನ್ನೊಬ್ಬರು ವಿಶೇಷ ವ್ಯಕ್ತಿತ್ವ, ಇವರು ಮಾತು ಕಮ್ಮಿ, ಹಿನ್ನೆಲೆಯಲ್ಲಿರ್ತಾರೆ, ಕೆಲವೊಮ್ಮೆ ಮುನ್ನೆಲೆಗೆ ಬರ್ತಾರೆ. ಇಂಥವ್ರಿಗೂ ಒಂದು ಸಂದರ್ಶನ ಮಾಡುವ ಮುಖಾಂತರ ಮುಖ್ಯವಾಹಿನಿಗೆ ತರಬೇಕಾದದ್ದು ನಮ್ಮ ಕರ್ತವ್ಯ. ಸರ್, ನಿಮ್ಮದು ಒಂದು ನುಡಿ ಬಿಡಿ ಸರ್. ಇವರಿಗೆ ಭಾಳ ನೋವಾಗುತ್ತೆ ಮರ ಕಡಿಯೋ ವಿಚಾರದಲ್ಲಿ, ಭಾಳ ಆತಂಕಗೊಂಡಿದ್ದಾರೆ. ಒಂದು ಕುಟುಂಬದ ಅವ್ರಿಗೆ ಮಾತೇ ಹೊರ ಬರ್ತಾ ಇಲ್ಲ. ಕಾರಣ ನಿಮಗೆಲ್ಲರಿಗೂ ಈಗಾಗಲೇ ನಾನು ಹೇಳಿದ್ದೀನಿ, ನಂಜುಂಡೇಶ್ವರ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಕಪಿಲಾ ತಟದಲ್ಲಿ ಈಗ ನಡೆದಿರ್ತಕ್ಕಂಥ ಮಾರಣ ಹೋಮ ಮರಗಳ ವಿಚಾರದಲ್ಲಿ ನೋಡ್ಬಿಟ್ಟು ಇವರಿಗೆ ಮಾತು ಕೂಡ ಹೊರ ಬರ್ತಾ ಇಲ್ಲ. ಬಹಳ ಆತಂಕದಲ್ಲಿದ್ದಾರೆ, ನೋವಲ್ಲಿದ್ದಾರೆ, ಸಂತಾಪ ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರ ಮುಖದಲ್ಲೇ ಕಾಣ್ತಾ ಇದೆ. ಇನ್ನು ನಮ್ಮ ಪ್ರೀತಿಯ ಗಂಟಯ್ಯ ಸರ್ ಉರ್ಫ್ ಕೃಷ್ಣಯ್ಯ ಸರ್, ನೀವೇನಾದರೂ ಹೇಳ್ತೀರಾ? ನಾವೇನು ಹೇಳೋಣ, ನನಗೆ ಒಂದು ಖುಷಿಯಾಗಿದೆ. ಕ್ರೀಡಾಂಗಣ ಮಾಡಬೇಕು ಅಂತ ಸರ್ಕಾರ ಭಾರಿ ತರಾತುರಿನಲ್ಲಿ ನಿರ್ಧಾರ ಮಾಡಿತ್ತು. ಸರ್ಕಾರ ಮಾಡಿರಲಿಲ್ಲ, ಇಲ್ಲಿನ ಕೆಲವು ಅಧಿಕಾರಿಗಳು ವರದಿ ಕೊಟ್ಟಿದ್ರು ಇಲ್ಲಿ ಮಾಡಕ್ಕೆ ಸೂಕ್ತ ಅಂತ. ಸರ್ಕಾರಕ್ಕೆ ಮಾಡಿತ್ತು. ನಾವು ಪರಿಸರ ಆಗೋಗಿತ್ತು. ಕರೆಕ್ಟ್. ಪರಿಸರ ಬಳಗದಿಂದ ನಾವೆಲ್ಲ ಸೇರಿ, ನಮ್ಮ ರೈತ ಸಂಘ ಎಲ್ಲ, ಕನ್ನಡ ಸಂಘ ಸಂಸ್ಥೆ ಎಲ್ಲ ಸೇರಿ ಚಳವಳಿ ಮಾಡಿ ಸ್ವಲ್ಪ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಮೇಲೆ ಅದನ್ನ ಹಿಂಪಡೆದು ಅವರು ತಣ್ಣಗಾಗಿ ನಿರ್ಧಾರನ ಕೈಗೊಂಡು ಖುಷಿಯಾಗಿದೆ. ಆದರೆ ಇನ್ನೊಂದು ಏನಪ್ಪ ಅಂದರೆ, ಇನ್ನು ಸರ್ಕಾರ ಹೇಳ್ದಂಗೆ ಹೊಸ ಮಿಷಿನ್ ಬಂದು ಹೆಚ್ಚಿಗೆ ಉದ್ಯೋಗ ಸೃಷ್ಟಿ ಮಾಡಿ ಯುವಕ ಯುವತಿಯರಿಗೆ ಉದ್ಯೋಗ ಕೊಟ್ಟರೆ, ಇವರು ಯಾವಾಗಲೂ ಉದ್ಯೋಗ ಅಂತ ಸರ್ಕಾರದ ಮಟ್ಟಿಗೆ ಯಾಕೆ ಹೇಳ್ತಾರೆ ಅಂದರೆ, ಇವರು ಕೂಡ ಒಂದು ಸರ್ಕಾರಿ ನೌಕರಿ ಮಾಡಿ ನಿವೃತ್ತಿಗೊಂಡಿರೋರು. ಅದಕ್ಕೆ ನಿವೃತ್ತಿ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ. ಯಾಕಂದರೆ ಅವರು ಸರ್ಕಾರದ ಸವಲತ್ತುಗಳು ಪಡೆದಿರೋದ್ರಿಂದ ಬೇರೆಯವ್ರಿಗೂ ಸಿಗಲಿ. ಅದು ಈಗಾಗಲೇ ಸರ್ಕಾರಿ ನೌಕರಿಗಳು ಕಡಿತ ಆಗ್ತಾ ಇದ್ದಾವೆ, ಖಾಸಗೀಕರಣ ಹೆಚ್ಚಾಗ್ತಾ ಇದೆ. ಅದರಿಂದ ಇವರ ಭಾವನೆ. ರೇಷ್ಮೆ ಸೀರೆ 200 ಸೀರೆ ದಿನಕ್ಕೆ ನೇಯ್ತಾ ಇದ್ದಾರೆ. 2000 ಸೀರೆ ನೇಯ್ಲಿ, ಹೆಚ್ಚು ಉದ್ಯೋಗ ಆಗಲಿ. ಗಂಡು ಮಕ್ಕಳಿಗೂ ಪಂಚೆ, ಜುಬ್ಬ, ಪೈಜಾಮ ತಯಾರು ಮಾಡಿ ಇನ್ನೂ ಉದ್ಯೋಗ ಜಾಸ್ತಿ ಕೊಟ್ಟರೆ ಇನ್ನೂ. KSIC ಇರೋ ಸರ್ಕಾರಿ ಕಾರ್ಪೊರೇಷನ್ಸ್ ಎಲ್ಲ ಪ್ರಾಫಿಟ್ ಮಾಡ್ತಾ ಇರುವಂಥ ಒಂದು ಕಾರ್ಪೊರೇಷನ್. 30 ಕೋಟಿಯಷ್ಟು ಈಗ ವಹಿವಾಟು ನಡೆದಿದೆ. CM's ರಿಲೀಫ್ ಫಂಡಕ್ಕೆ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಎಲ್ಲ ಇಡೀ ಸರ್ಕಾರದ ಒಂದೇ ಒಂದು ನೀತಿ ಥರನೇ KSICನೂ ನೋಡಬಾರ್ದು. ಅದರ ಒಂದು ಏನು ಪರ್ಫಾರ್ಮೆನ್ಸ್ ಏನಿದೆ ಅದಕ್ಕೆ ಮಾಡ್ತಿರೋಂಥದ್ದು ಏನಿದೆ, ಇವ್ರುಗಳ ಶ್ರಮ ಏನಿದೆ ಅಂತ ತಿಳ್ಕೊಂಡು ಮಾಡಬೇಕು. ಆ ರೀತಿಯಲ್ಲೇ ಇದು ಅಷ್ಟೇ ವಿಜೃಂಭಿಸಬೇಕು. ಇನ್ನೊಂದು, ದುಡಿಯುವ ಕೈಗಳಿಗೆ ನ್ಯಾಯ ಅನ್ನುವ ಘೋಷಣೆ ಕೂಗ್ತಾರೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಕಾರ್ಮಿಕ ವರ್ಗ ಇಲ್ಲದೆ ಯಾವುದೇ ಒಂದು ಚಲನ ಶಕ್ತಿ ಪೂರ್ಣ ಆಗೋದಿಲ್ಲ.
ಕಾರ್ಮಿಕರೇ ಒಂದು ದೇಶದ ಶಕ್ತಿ. ಕಾರ್ಮಿಕರ ಸಬಲೀಕರಣ, ಕಾರ್ಮಿಕರ ಕ್ಷೇಮಾಭಿವೃದ್ಧಿ ನಿಗಮ ಇತ್ಯಾದಿಗಳನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕಾರ್ಮಿಕರ ಪರ ಉತ್ತಮವಾದಂತಹ ಒಂದು ಯೋಜನೆಗಳನ್ನು ರೂಪಿಸುವಂಥದ್ದಾಗಲಿ, ಅವರ ಒಂದು ಜೀವನ ಕೂಡ ಒಂದು ಸುಸ್ಥಿತಿಗೆ ಬಂದು ಜನಸಾಮಾನ್ಯರ ಮಟ್ಟಿಗೆ ಸಮಾನತೆಯಿಂದ ಬದುಕಲಿ, ಕಾರ್ಮಿಕರು ಕಾರ್ಮಿಕರಾಗಿ ಉಳಿಯದಂತೆ ಅವ್ರ ಜೀವನವೂ ಕೂಡ ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಆಶಾಭಾವನೆಯೊಂದಿಗೆ ಈ ಒಂದು ಸಂದರ್ಶನನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.